ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ರಾಜಕೀಯ ಜಟಾಪಟಿಗಳು ಜೋರಾಗಿ ನಡೀತಾ ಇದೆ. ಇದೀಗ ಇಡಿ ಅಧಿಕಾರಿಗಳ ಅಬ್ಬರ ಕೂಡ ಶುರುವಾಗಿದೆ. ಟಿಎಂಸಿ ಪಕ್ಷದ ರಾಜಕೀಯ ಸಲಹಾ ಸಂಸ್ಥೆ ಕೂಡ ಆಗಿರುವಂತ ಐಪ್ಯಾಕ್ ಕಚೇರಿ ಮತ್ತು ಐಪ್ಯಾಕ್ನ ಸಿಇಒ ಪ್ರತೀಕ್ ಜೈನ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಿಢೀರ್ ಅಂತ ನಡೆಸಿರುವಂತಹ ದಾಳಿ. ಇದಕ್ಕೆ ಬೇರೆ ಬೇರೆ ರೀತಿಯಾದಂಥ ಒಂದು ಕಾರಣಗಳನ್ನ ಇಡಿ ಅಧಿಕಾರಿಗಳು ಕೊಡ್ತಾ ಇದ್ದಾರೆ, ಯಾಕೆ ರೈಡ್ ಮಾಡಿದ್ವು ಅನ್ನುವಂಥ ವಿಚಾರವಾಗಿ. ಬಟ್ ಈ ದಾಳಿಯಿಂದ ಸಿಟ್ಟಾಗಿರುವಂತ ಮಮತಾ ಬ್ಯಾನರ್ಜಿ ನೇರವಾಗಿ ಅಮಿತ್ ಶಾ ವಿರುದ್ಧ ಸಮರ ಸಾರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಐಪಿಎಸ್ಸಿ ಕಚೇರಿ ಮೇಲೆ ಇಡಿ ದಾಳಿ. ಅಮಿತ್ ಶಾ ಕೇಂದ್ರ ಸರ್ಕಾರದ ವಿರುದ್ಧ ದೀದಿ ಕೆಂಡ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಗಾಗಿ ಇಡಿ ಅಧಿಕಾರಿಗಳು ಕೋಲ್ಕತ್ತಾದ ಸಾಲ್ಟ್ ಲೇಕ್ನಲ್ಲಿರುವ ಐಪ್ಯಾಕ್ ಕಚೇರಿ ಹಾಗೂ ಅದರ ಸಿಇಒ ಪ್ರತೀಕ್ ಜೈನ್ ಮನೆ ಮೇಲೆ ಇಂದು ಬೆಳಿಗ್ಗೆ ದಾಳಿ ನಡೆಸಿದ್ದಾರೆ. ಸುಮಾರು 15 ಕಡೆ ದಾಳಿ ನಡೆಸಿರುವ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ನಕಲಿ ಸರ್ಕಾರಿ ಹುದ್ದೆ ಕುರಿತ ಹಗರಣದಲ್ಲಿ ದಾಳಿ ನಡೆಸಲಾಗಿದೆ ಅಂತ ಇಡಿ ಹೇಳಿಕೊಂಡಿದೆ. ಐಪ್ಯಾಕ್ ಅಂದ್ರೆ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಹೆಸರಿನಲ್ಲಿರುವ ಈ ಸಂಸ್ಥೆ ಪಶ್ಚಿಮ ಬಂಗಾಳದ ಆಡಳಿತಾರೂಢ ಟಿಎಂಸಿ ಪರವಾಗಿ ಕೆಲಸ ಮಾಡುತ್ತಿದೆ. ಟಿಎಂಸಿಯ ಐಟಿ ಮತ್ತು ಮೀಡಿಯಾಗಳನ್ನ ಇದೇ ಸಂಸ್ಥೆಯಿಂದ ನಿರ್ವಹಿಸಲಾಗುತ್ತಿದೆ. ಈ ಸಂಸ್ಥೆಯ ಮೇಲಿನ ದಾಳಿಯ ಉದ್ದೇಶವೇ ಬೇರೆ ಆಗಿದೆ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. ದಾಳಿ ನಡೆದ ಸ್ಥಳಕ್ಕೆ ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಧಾವಿಸಿದ್ದು ರಾಜಕೀಯ ಸಂಚಲನ ಮೂಡಿಸಿದೆ. ಅಷ್ಟೇ ಅಲ್ಲ, ಇಡಿ ಅಧಿಕಾರಿಗಳ ಮೂಲಕ ಬಿಜೆಪಿಯವರು ನಮ್ಮ ತಂತ್ರಗಾರಿಕೆಯ ದಾಖಲೆಗಳನ್ನ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. Mr. Amit Shah and Mr. Prime Minister, please control your Home Minister. ಇನ್ನು ಟಿಎಂಸಿ ನಾಯಕರು ಇಡಿ ಅಧಿಕಾರಿಗಳು ದಾಳಿ ವೇಳೆ ಪ್ರಮುಖ ದಾಖಲೆಗಳನ್ನ ಕಳ್ಳತನ ಮಾಡಿದ್ದಾರೆ ಅಂತ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇನ್ನು ಈ ಕ್ರಮವನ್ನ ಖಂಡಿಸಿ ನಾಳೆ ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಿದ್ದಾರೆ. ಇಡಿ ದಾಳಿಯ ಬೆನ್ನಲ್ಲೇ ಐಪ್ಯಾಕ್ ಸಂಸ್ಥೆ ಕಲ್ಕತ್ತಾ ಹೈಕೋರ್ಟ್ ಮೊರೆ ಹೋಗಿದೆ. ಇಡಿ ದಾಳಿಯನ್ನ ಬಿಜೆಪಿ ಸಮರ್ಥಿಸಿಕೊಂಡಿದೆ. ಸಿಎಂ ಒಬ್ಬರು ಇಡಿ ದಾಳಿ ಮಾಡಿದ ಸ್ಥಳಕ್ಕೆ ಯಾಕೆ ಹೋಗಬೇಕು ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಒಟ್ನಲ್ಲಿ ಐಪ್ಯಾಕ್ ಮೇಲಿನ ಇಡಿ ದಾಳಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ನಾಳೆಯ ಮಮತಾ ಬ್ಯಾನರ್ಜಿ ಅವರ ಪ್ರತಿಭಟನಾ ಮೆರವಣಿಗೆ ಮತ್ತು ಹೈಕೋರ್ಟ್ ವಿಚಾರಣೆ ಯಾವ ತಿರುವು ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹರೀಶ್, ಟಿವಿ9 ಬೆಂಗಳೂರು.